ಬಸವಾಭಿಮಾನಿಗಳ ಬಳಗ ಕಲಬುರಗಿ ಬಸವ ಸಮಿತಿ ಕಲಬುರಗಿ ಮತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ 893ನೇ ಬಸವ ಜಯಂತಿ ನಿಮಿತ್ತವಾಗಿ ವಚನ ಸಾಹಿತ್ಯಾಧಾರಿತ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರು ಮಾಹಿತಿಯನ್ನು ನೀಡಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು 893ನೇ ಬಸವ ಜಯಂತಿ ಉತ್ಸವ ನಿಮಿತ್ತವಾಗಿ ವಚನ ಸಾಹಿತ್ಯ ಆಧಾರಿತ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಏಪ್ರಿಲ್ 17ರಂದು ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಜಯನಗರ ಬಸವ ಸಮಿತಿ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. 17ರಂದು ಬಸವ ಜಯಂತಿಯ ಅಂಗವಾಗಿ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಶಾಬಾದಿ ಅವರು ಉಪಸ್ಥಿತರಿದ್ದಾರೆ. ಹಾಗೆಯೇ ಬಸವಾಭಿಮಾನಿಗಳ ಬಳಗದ ಸಂಚಾಲಕರಾಗಿರುವಂತಹ ಮತ್ತು ಬಳಗದ ಮಾರ್ಗದರ್ಶಿಗಳಾಗಿರುವಂಥ ಚಂದ್ರಶೇಖರ ಪಾಟೀಲ್ ಬಿರಾಳ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಬಸವ ಅಭಿಮಾನಿ ಬಳಗದ ಮತ್ತೊಬ್ಬ ಸಂಯೋಜಕರಾಗಿರುವಂಥ ನಾಗಣ್ಣ ಶಾಬಾದ್ ಅವರು, ಹಾಗೆಯೇ DN ಪಾಟೀಲ್ ಅವರು, ನಾಗರಾಜ್ ಪಾಟೀಲ್ ಉಳಗೇರಿಯವರು ಮತ್ತು ವಚನೋತ್ಸವ ಸಮಿತಿಯ ಬಸವರಾಜ್ ತುಳಗಂಡಿ ಮತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾನು ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ಶರಣ ಶರಣಾರ್ಥಿ. 893ನೇ ಬಸವ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಬಸವಣ್ಣನವರ ಹಾಗೂ ವಚನ ಸಾಹಿತ್ಯದ ತಿಳುವಳಿಕೆಯನ್ನು ಮಕ್ಕಳಿಗೆ ನೀಡಲು ಕನ್ನಡದ ವಚನಗಳನ್ನು ನಮ್ಮ ಮಕ್ಕಳಿಗೆ ಇವತ್ತು ಮರೆಮಾಚ್ತಾ ಇದೆ ಇಂಗ್ಲೀಷ್ ವ್ಯಾಮೋಹ ಇರೋದ್ರಿಂದ. ಆ ಒಂದು ಕಾರಣದಿಂದ ಬರುವ 17ನೇ ತಾರೀಕಿಗೆ ಅನುಭವ ಮಂಟಪ ಜಯನಗರದಲ್ಲಿ ಮಕ್ಕಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಒಂದು 8 ದಿವಸದಿಂದ ಒಂದು ಹಿಂಗೆ ಮಾಡಬೇಕು ಹೆಂಗಂತ ಕೇಳಿದಾಗ ಅವರೆಲ್ಲ ತಯಾರು ಮಾಡ್ಕೊಂಬೋದು. ಪಾಪ ಭಾಳ ಶ್ರಮವಹಿಸಿದೆ. ಮಕ್ಕಳಿಗೆ ಇದ್ರ ಮುಖಾಂತರ ಪ್ರಶ್ನೆಗಳನ್ನು ಕೇಳೋಣ, ಅವ್ರಲಿಂದ ಉತ್ತರ ಪಡೋಣ, ಅವರಿಗೆ ಮಾಹಿತಿ ಕೊಡೋಣ, ಅವ್ರ ವಿಚಾರಗಳನ್ನು ಹಂಚ್ಕೊಳ್ಳೋಣ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲ ಈ ತಮ್ಮ ಪತ್ರಿಕೆಗಳಲ್ಲಿ ಇದು ಪ್ರಚುರಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಬೇಕಾಗಿ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಇದರ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಿಯಮಾವಳಿಗಳನ್ನು ನಮ್ಮ ಈ ಬಸವಾಭಿಮಾನದ ಬಳಗದ ಸಂಚಾಲಕರಾದಂಥ ಸಂಯೋಜಕರಾದಂಥ ಶ್ರೀ DN ಪಾಟೀಲರು ಅದರ ಸವಿಸ್ತಾರವಾಗಿ ಮಾಹಿತಿ ನೀಡಬೇಕಾಗಿ ಕೇಳ್ಕೊತಾರೆ. ಭಾರತದಲ್ಲಿ ಬಸವ ಭಾರತ ಆಗಬೇಕನ್ನುವಂಥ ಆಶೆ ಇಟ್ಕೊಂಡಿರ್ತಕ್ಕಂಥ ಶರಣಾದಿ ಚಿಂತನೆಗಳು ಜಾಗತಿಕ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸತ್ಯ. ತುಂಬ ಸಂತೋಷದ ಸಂಗತಿ ಅಂದರೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಸರ್ಕಾರ ಮನ್ನಿಸಿ ಘನ ಗೌರವ ಸಲ್ಲಿಸಿರ್ತಕ್ಕಂಥದ್ದು ಕೂಡ ಸ್ವಾಗತಾರ್ಹ ಸಂಗತಿಯೂ ಕೂಡ ಆಗಿದೆ. ಅಮೆರಿಕದಂಥ ಹೆಸರಾಂತ ಹೊರ ದೇಶಗಳಲ್ಲೂ ಕೂಡ ಬಸವ ದಿನ ಎಂದು ಘೋಷಿಸುವಂಥ ಸಂತೋಷದ ಸಂಭ್ರಮದಲ್ಲಿ ಕೂಡ ನಾವಿದ್ದೀವಿ. ದಿನ ಬೆಳಗಾದ್ರೆ ಸಾಕು ಯುವಕರು ಹಾದಿ ತಪ್ತಾ ಇರುವಂಥ ಈ ಒಂದು ದುರ್ಬಲ ಸ್ಥಿತಿಯಲ್ಲಿ ಯುವಕರು ತಂತ್ರಜ್ಞಾನದ ಬೆನ್ನತ್ತಿ ನಾಗರಿಕತೆಯ ನಾಗಲೋಟದಲ್ಲಿ ಸಿಕ್ಕಿ ಸಾಂಸ್ಕೃತಿಕ ಸಂಘರ್ಷದಲ್ಲಿ ಬಳಲುತ್ತಿರ್ತಕ್ಕಂಥ ಯುವಶಕ್ತಿ ಸಂಸ್ಕಾರ ಹೀನವಾಗಿ ಬದುಕುವಂಥ ದುರಂತವನ್ನು ತಪ್ಪಿಸಿ ಮುಂದಿನ ಪೀಳಿಗೆಗೆ ಬಸವ ವಿದ್ಯೆಯನ್ನು ಪ್ರಸಾರ ಮಾಡಬೇಕನ್ನುವಂಥ ಸದಾಶಯ ಇಟ್ಟುಕೊಂಡು ಬಸವಾದಿ ಶರಣರ ಜೀವನ ಚರಿತ್ರೆಯನ್ನು ಆಧರಿಸಿ ವಿಶೇಷವಾಗಿ ಬಸವ ವಚನ ಮತ್ತು ಬಸವಣ್ಣನವರನ್ನು ಕೇಂದ್ರವಾಗಿಟ್ಟುಕೊಂಡು ಯುವಕರಲ್ಲಿ ಈ ಬಸವ ವಿದ್ಯೆಯನ್ನು ಪ್ರಸಾರ ಮಾಡುವ ಸದಾಶಯ ಮತ್ತು ಆರೋಗ್ಯಕರವಾದಂಥ ಸ್ಪರ್ಧಾ ಮನೋಭಾವವನ್ನು ಹೆಚ್ಚು ಮಾಡಬೇಕನ್ನುವಂಥ ಸ್ಪರ್ಧಾ ಜಗತ್ತಿಗೆ ಅಣಿಗೊಳಿಸುವುದು ಒಂದು ಭಾಗವಾದರೆ ಆರೋಗ್ಯಕರವಾದಂಥ ಪೈಪೋಟಿ ಈ ಸ್ಪರ್ಧಾ ಭಾವನೆಯನ್ನು ಬೆಳೆಸುವುದು. ಆ ಕಾರಣಕ್ಕಾಗಿ ಅದೊಂದು ತರಬೇತಿಯನ್ನು ಮಕ್ಕಳಿಗೆ ನೀಡಬೇಕನ್ನುವಂಥ ಪ್ರಯುಕ್ತ ಮಾನ್ಯ ಶ್ರೀ CB ಪಾಟೀಲ್ ಸರ್ ಅವರು ಇದರ ಸಂಚಾಲಕರಾಗಿ ನಮಗೆಲ್ಲರಿಗೂ ಕೂಡ ಸಾಕಷ್ಟು ಮಾರ್ಗದರ್ಶನ ನೀಡಿ ರಾಜ್ಯ ಮಟ್ಟದ ಸಂಪನ್ಮೂಲ ಶಿಕ್ಷಕರನ್ನ
ಮುಂದಿಟ್ಟುಕೊಂಡು ವಿಕಿಪೀಡಿಯಾ ಹಾಗೂ ಕೆಲವು ಆಧಾರಿತ ಗ್ರಂಥಗಳನ್ನು ಆಧರಿಸಿ ಬಸವ ಸಾಹಿತ್ಯವನ್ನು ಓದಿಕೊಳ್ಳುವುದಕ್ಕಾಗಿ ಮುಂಚಿತವಾಗಿ ಮಕ್ಕಳಿಗೆ ತಿಳಿಸಿ ಆ ಮೂಲಕ ಇವತ್ತು ಸಾಯಂಕಾಲದಿಂದ ನೋಂದಣಿ ಕಾರ್ಯವನ್ನು ಆರಂಭ ಮಾಡಿ 16ನೇ ದಿನಾಂಕದಂದು ಸಾಯಂಕಾಲದ 5:30ರವರೆಗೆ ನೋಂದಣಿ ಕಾರ್ಯವನ್ನು ಮುಕ್ತಾಯ ಮಾಡಿ 17ನೇ ತಾರೀಕು ಬೆಳಗ್ಗೆ 8:30ರಿಂದ ಈಗಾಗಲೇ ಹೇಳಿದ ಹಾಗೆ ಅನುಭವ ಮಂಟಪ ಜಯನಗರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ನಡೆಸಲಾಗ್ತದೆ. ಇದನ್ನು ಕೇವಲ ಕಲಬುರಗಿ ಮಾತ್ರವಲ್ಲ, ರಾಜ್ಯದ ಯಾವ ಮೂಲೆಯಿಂದಲೂ ಕೂಡ ಭಾಗವಹಿಸಬಹುದು. ರಾಜ್ಯದ ಆಚೆಯೂ ಬರುವಂಥ ವಿದ್ಯಾರ್ಥಿಗಳು ಕೂಡ ಮುಕ್ತ ಸ್ವಾಗತ ಇದೆ ಅನ್ನುವಂಥದ್ದನ್ನು ನಾವು ಬಸವ ಬಳಗ ಇವತ್ತು